ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸರ್ಕ್ಯುಲರ್ ಪಜಲ್ ನೋಡೋಣ. ನೋಡ್ರಿ ಯಾವ ಥರ ಸಾಲ್ವ್ ಮಾಡಬೇಕಿದು. ಫಸ್ಟು 8 ಪರ್ಸನ್ MNO PQRS and T ಸಿಟ್ಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಓಕೆ ಇನ್ಸೈಡ್ ಅಂದರೆ ಸೆಂಟರ್ ಆಫ್ ಟೇಬಲ್. ಓಕೆ ನೋಡ್ರಿ ಇವಾಗ ಸ್ಟಾರ್ಟ್ ಆಗಿ ಮಾಡಬೇಕು. ಓಕೆ ಎರಡು ಪಾಸಿಬಿಲಿಟಿ ತಗೋಬೇಕು. 8 ಪರ್ಸನ್. ಓಕೆ ಈ ಥರ ಇವಾಗ ಡಯಾಗ್ರಾಮು ಇನ್ವರ್ಡ್ ಐತೆ. ಓಕೆ ಔಟ್ವರ್ಡ್ ಇದ್ದರೆ ಔಟ್ವರ್ಡ್ ತೊಗೋತೀವಿ. ಓಕೆ ಎಲ್ಲ ಇನ್ವರ್ಡ್ ಹಾಕೋರಿ. ಹಿಂಗೆ ಇದನ್ನು ಇನ್ವರ್ಡು. ಓಕೆ ಈ ಥರ ಡಯಾಗ್ರಾಮ್ ಹಾಕೋಬೇಕು. ಇವಾಗ ಸ್ಟಾರ್ಟ್ ಹೆಂಗೆ ಮಾಡ್ಬೇಕು ಅದು ಇಂಪಾರ್ಟೆಂಟು. ಫಸ್ಟು ಕೀ ಪಾಯಿಂಟ್ ನೋಡ್ರಿ ಏನೈತೆ. T ಈಸ್ ಇಮ್ಡಿಯೇಟ್ ಲೆಫ್ಟ್ ಆಫ್ ದಿ ಒನ್ ಹೂ ಸಿಟ್ಸ್ ಸೆಕೆಂಡ್ ರೈಟ್ ಆಫ್ M. ಓಕೆ ಇವಾಗ ಇಂಪಾರ್ಟೆಂಟು ಏನಂದರೆ ಸ್ಟಾರ್ಟ್ ಹೆಂಗೆ ಮಾಡ್ಬೇಕು. ಇವಾಗ ಫಸ್ಟ್ ನೋಡಿ, T ಈಸ್ ಇಮ್ಡಿಯೇಟ್ ಲೆಫ್ಟ್ ಆಫ್ ದಿ ಒನ್. ಇಮ್ಡಿಯೇಟ್ ಲೆಫ್ಟ್ ಆಫ್ ದಿ ಒನ್ ಹೂ ಅಂದರೆ ಯಾರಂತ ಗೊತ್ತಿಲ್ಲ. ಸಪೋಸು ಹೂ ಇಲ್ಲ ಅಂತ ಇಕ್ಕೋರಿ, ಇಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಇದ್ರದ್ದು ಇಮ್ಡಿಯೇಟ್ ಲೆಫ್ಟ್ ಏನು T ಐತಿ ಅಂದ್ರೆ ಇಲ್ಲಿ T ಬರ್ಕೋರಿ, ಇಲ್ಲೂ T ಆಗುತ್ತೆ. ಓಕೆ ಇವಾಗ ನೆಕ್ಸ್ಟು ಹೂ ಈಸ್ ಸೆಕೆಂಡ್ ರೈಟ್ ಆಫ್ M. ಹೂ ಈಸ್ ಸೆಕೆಂಡ್ ರೈಟ್ ಆಫ್ M ಅಂದರೆ ಈ ಪರ್ಸನ್ನು ಸೆಕೆಂಡ್ ರೈಟ್ ಇರಬೇಕು ಎಮ್ದು, ಅಂದರೆ M ಇಲ್ಲಿ ಬರ್ತದೆ. ಅವಾಗ ಎಮ್ದು ಫಸ್ಟು ಸೆಕೆಂಡ್, ಇಲ್ಲೂ M ಇಲ್ಲಿ ಬರ್ತದೆ. ಫಸ್ಟು ಸೆಕೆಂಡ್ ಪರ್ಸನ್ ಈ ಪರ್ಸನ್ ಆಗ್ತಾನೆ. ನೆಕ್ಸ್ಟ್ S ಈಸ್ ಇಮ್ಡಿಯೇಟ್ ನೇಬರ್ ಆಫ್ N ಹೂ ಈಸ್ ನಾಟ್ ಇಮ್ಡಿಯೇಟ್ ನೇಬರ್ ಆಫ್ O. ಓಕೆ N ಇಮ್ಡಿಯೇಟ್ ನೇಬರ್ ಬರಬೇಕು. ಓಕೆ ಒನ್ ಪರ್ಸನ್ ಬಿಟ್ವೀನ್ M and O ಒನ್ ಪರ್ಸನ್, M and O ಒನ್ ಪರ್ಸನ್. ಓಕೆ ನೆಕ್ಸ್ಟು 3 ಬಿಟ್ವೀನ್ Q and N, ಓನ್ಲಿ 2 ಬಿಟ್ವೀನ್ Q and P. R ಈಸ್ ನಾಟ್ ಇಮ್ಡಿಯೇಟ್ ನೇಬರ್ ಆಫ್ P. ಓಕೆ ಇವಾಗ ನೆಕ್ಸ್ಟ್ ಏನು ಮಾಡ್ಕೋತೀರಿ ಅಂದರೆ S ಈಸ್ ಇಮ್ಡಿಯೇಟ್ ನೇಬರ್ ಆಫ್ N. ಓಕೆ S ಈಸ್ ಇಮ್ಡಿಯೇಟ್ ನೇಬರ್ ಆಫ್ N. ಇನ್ನೂ ಬರ್ಬೋದು ಈ ಕೇಸಲ್ಲಿ S ಈಸ್ ಇಮ್ಡಿಯೇಟ್ ನೇಬರ್ ಆಫ್ N. ಇವಾಗ 3 ಬಿಟ್ವೀನ್ Q and N. 3 ಬಿಟ್ವೀನ್ Q and N ಅಂದ್ರೆ ನೋಡಿರಿ 1 2 3 ಅಂದರೆ Q ಇಲ್ಲಿ ಬರುತ್ತೆ, Q and N. ಬಟ್ ಇಲ್ಲಿ ಆಲ್ರೆಡಿ ಇಲ್ಲಿ Q ಬಂದರೆ ಬರಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ M ಐತೆ. ಸೊ ಈ ಪಾಸಿಬಿಲಿಟಿ ಕ್ಯಾನ್ಸಲ್ ಐತೆ. ಇವಾಗ ಇದು ನೋಡಿರಿ ನೆಕ್ಸ್ಟ್ ಕೀವರ್ಡ್ ಏನೈತೆ ನಮ್ಮದು 2 ಬಿಟ್ವೀನ್ Q and P. ಓಕೆ ಇಲ್ಲಿ ನೋಡಿರಿ ಇಲ್ಲಿ P ಬರಲ್ಲ, ಯಾಕಂದ್ರೆ 1 ಪರ್ಸನ್ ಆಗುತ್ತೆ. ಬಟ್ 2 ಬೇಕು ನಮಗೆ, 1 2 ಇಲ್ಲಿ P ಆಗುತ್ತೆ ಅವಾಗ. ಓಕೆ ಇವಾಗ ನೆಕ್ಸ್ಟ್ ಏನು ಉಳಿತು, R ಈಸ್ ನಾಟ್ ಇಮ್ಡಿಯೇಟ್ ನೇಬರ್ ಆಫ್ P. ಓಕೆ ಇಲ್ಲಿ ಬರುತ್ತೆ R ಈಸ್ ನಾಟ್ ಇಮ್ಡಿಯೇಟ್ ನೇಬರ್ ಆಫ್ P. ಓಕೆ ಇದು ಕರೆಕ್ಟ್. ಓಕೆ ಫ್ರೆಂಡ್ಸ್, ಈ ಥರ ಸಾಲ್ವ್ ಮಾಡಬೇಕು ಸರ್ಕ್ಯುಲರ್ ಪಜಲು. ಓಕೆ ಕ್ವಶನ್ ನೋಡ್ರಿ 38. ವಿಚ್ ಆಫ್ ಹೂ ಅಮಂಗ್ ದಿ ಫಾಲೋವಿಂಗ್ ಸೀಟ್ಸ್ ಸೆಕೆಂಡ್ ರೈಟ್ ಆಫ್ S. ಫಸ್ಟ್ ಸೆಕೆಂಡ್ ಮೀನ್ಸ್ O is the answer. How many persons sit between T R? ಇಲ್ಲಿ T ಐತಿ, ಇಲ್ಲಿ R ಐತಿ. ಓಕೆ ಎಷ್ಟಿದ್ದಾರೆ 1 2 3 1 2 3. ಲೆಫ್ಟ್ ಸೈಡಿಂದ ಮಾಡ್ರೂ 3 ಬರುತ್ತೆ, ರೈಟ್ ಸೈಡಿಂದ ಕೌಂಟ್ ಮಾಡಿದ್ರೂ 3 ಬರುತ್ತೆ. ಓಕೆ ಆನ್ಸರ್ ಏನು 3 4. ಹೂ ಅಮಂಗ್ ದಿ ಫಾಲೋವಿಂಗ್ ಸೀಟ್ಸ್ ಇಮ್ಡಿಯೇಟ್ ಲೆಫ್ಟ್ ಆಫ್ N. ಓಕೆ ಈ ಕಡೆ ಇಮ್ಡಿಯೇಟ್ ರೈಟ್ ಆಗುತ್ತೆ, ಈ ಕಡೆ ಇಮ್ಡಿಯೇಟ್ ಲೆಫ್ಟ್ ಆಗುತ್ತೆ. ಕ್ವಶನಲ್ಲಿ ಲೆಫ್ಟ್ ಐತೆ, ಲೆಫ್ಟ್ ಅಂದರೆ P. ಓಕೆ P ಇಸ್ ದ ಆನ್ಸರ್. ಓಕೆ ಫ್ರೆಂಡ್ಸ್, ಈ ಥರ ಸಾಲ್ವ್ ಮಾಡಬೇಕು ಸರ್ಕ್ಯುಲರ್ ಪಜಲು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ಟೈಪ್ ಪಜಲು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.